ರಾಜ್ಯದ ಪದವಿ ಕಾಲೇಜುಗಳಲ್ಲಿ ಹಲವಾರು ವರ್ಷಗಳಿಂದ ಸೇವೆ ನೀಡುತ್ತಾ ಬಂದಿರುವ ನಾನ್ ಯುಜಿಸಿ ಅತಿಥಿ ಉಪನ್ಯಾಸಕರನ್ನು 2026-27ನೇ ಸಾಲಿನ ಶೈಕ್ಷಣಿಕ ಸಂಯೋಜಕರಾಗಿ ಆಯ್ಕೆ ಮಾಡಬೇಕು ಎಂದು ನಾನ್ ಯುಜಿಸಿ ಉಪನ್ಯಾಸಕರ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ಎನ್ ರಾಜೇಂದ್ರ ಸಿಂಗ್ ಬಾಬು ಮನವಿ ಮಾಡಿದರು. ಮಂಡ್ಯ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, 3000ಕ್ಕೂ ಅತಿಥಿ ಉಪನ್ಯಾಸಕರು ಬದುಕುವುದು ಅತ್ಯಂತ ಕಷ್ಟಕರವಾಗಿದೆ. ನಿರಂತರವಾಗಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿರುವ ಉಪನ್ಯಾಸಕರು ನಿರುದ್ಯೋಗ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಎಂದರು. ಸರ್ಕಾರ ತಕ್ಷಣ ನೇಮಕ ಮಾಡಿಕೊಳ್ಳಬೇಕು, ಇಲ್ಲದಿದ್ದರೆ ರಾಜ್ಯಾದ್ಯಂತ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಗೋಷ್ಠಿಯಲ್ಲಿ ಅತಿಥಿ ಉಪನ್ಯಾಸಕರಾದ ಶಿವಕುಮಾರ್, ಕುಮಾರ್, ಕೃಷ್ಣ ಭಾಗವಹಿಸಿದ್ದರು. ಕಾರಣಕ್ಕಾಗಿ ನಾವು ಹೋರಾಟ ಮಾಡುವ ಭಾಗವಾಗಿ ಕಳೆದ ಚಳಿಗಾಲದ ಅಧಿವೇಶನದಲ್ಲಿ ಬೆಳಗಾಂ ನಡೆದಂತ ಹೋರಾಟದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಹಿಂದಿನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು, ಕಾನೂನು ಸಚಿವರಾದಂತಹ ಎಚ್ ಕೆ ಪಾಟೀಲ್ ಅವರು, ಹಂಗೆ ಉನ್ನತ ಶಿಕ್ಷಣ ಸಚಿವರಾದಂತಹ MC ಸುಧಾಕರ್ ಅವರ ನೇತೃತ್ವದಲ್ಲಿ ನಿಮ್ಮನ್ನ ಕೈ ಬಿಡೋದಿಲ್ಲ, ನಿಮ್ನ ವಿಶೇಷವಾದಂತಹ ಪರಿಗಣಿಸಿ ನಾವು ಶೈಕ್ಷಣಿಕ ಸಂಯೋಜಕರು, ಕಾಲೇಜಿನ ಕೋಆರ್ಡಿನೇಟರ್ ಅನ್ನತಕ್ಕಂಥ ಉದ್ದೇಶಕ್ಕೆ ನಿಮ್ಮನ್ನ ಅಪಾಯಿಂಟ್ ಮಾಡ್ಕೊತೀವಿ ಅಂತಕ್ಕಂಥ ಆದೇಶನ ಮಾಡಿದ್ರು. ಕಳೆದ ವರ್ಷ ಮಾಡದಂತ ಸಂದರ್ಭದಲ್ಲಿ 26-27ನೇ ಸಾಲಿಗೆ ಯಾರನ್ನೂ ಕೂಡ ಯಾವೊಬ್ಬ ಅತಿಥಿ ಉಪನ್ಯಾಸಕರನ್ನ ನಾವು ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಅವತ್ತು ಮಾಡದಂತ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ನಮ್ಮನ್ನ ಅನುಮತಿನ ಕೊಟ್ಟಿದೆ. ಸರ್ಕಾರಕ್ಕೂ ಕಾಲೇಜು ಶಿಕ್ಷಣ ಇಲಾಖೆಗೂ ಕೂಡ ಆದೇಶನ ಹೊರಡಿಸಿದೆ. ಆದ್ರೆ 26-27ನೇ ಸಾಲಿನಲ್ಲಿ ಆಲೆ 1 ತಿಂಗಳಾಗಿ ಕಾಲೇಜುಗಳು ಪ್ರಾರಂಭವಾಗಿದೆ. ಆದ್ರೂ ಕೂಡ ನಮ್ಗೆ ಕಾಲೇಜು ಶಿಕ್ಷಣ ಇಲಾಖೆ ನಮ್ಮನ್ನ ಭರ್ತಿ ಮಾಡದೇನೆ, ಆಯ್ಕೆ ಮಾಡ್ಕೊಳ್ದೇನೆ ಇವತ್ತು ನಮ್ಮನ್ನ ಬೀದಿಗೆ ತಳ್ಳಿರ್ತಕ್ಕಂಥದ್ದು ವಿರುದ್ಧ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದೀವಿ. ನಾವು ಮಾನ್ಯ ಸಚಿವರಿಗೆ ಹೇಳಲಿಕ್ಕೆ ಬಯಸೋದೇನು ಅಂತಂದ್ರೆ, ಈ ಮೂಲಕ ಸುಮಾರು 1.5 ವರ್ಷದಿಂದ ಯಾವುದೇ ಕೆಲಸಕ್ಕೂ ಹೋಗ್ದೇನೆ, ಸಂಬಳ ಇಲ್ಲದೇನೆ ಇವತ್ತು ಅತಿಥಿ ಉಪನ್ಯಾಸಕರು ಕಡಿಮೆ ದರದಲ್ಲಿ ಇದ್ದಂತರು ಇವತ್ತು ಬದುಕು, ಜೀವನ ಮಟ್ಟ ಮತ್ತೆ ಸಂಸಾರಗಳು ಇವತ್ತು ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಕೂಡಲೇ ಇದನ್ನೆಲ್ಲ ಗಮನಿಸಿ ಮಾನ್ಯ ಶಿಕ್ಷಣ ಸಚಿವರಾದಂತ ಬಸವರಾಜ ರಾಯರೆಡ್ಡಿ ರವರು ಈ ಕೂಡಲೇ ನಮ್ಮನ್ನ ಅಪಾಯಿಂಟ್ ಮಾಡಬೇಕು ಅಂತಕ್ಕಂಥ ಒತ್ತಾಯನ ನಾವು ಮಾಡ್ತಾ ಇದೀವಿ. ಹಾಗೆಯೇ ಶಿವಕುಮಾರ್ ಅವರು ಕೂಡ ನಾವು ಕೇಳ್ತಾ ಇದೀವಿ, ಮಾನ್ಯ ಮುಖ್ಯಮಂತ್ರಿಗಳು ಈ ಗಂಭೀರವಾದಂತಹ ಸಮಸ್ಯೆ ನಿಮಗೂ ಕೂಡ ಲೆಟರ್ ಕೊಟ್ಟಿದ್ದೀವಿ, ಹಾಗೆ ಎಲ್ಲ ಇಲಾಖೆಗೂ ಕೂಡ ಲೆಟರ್ ಕೊಟ್ಟಿದ್ದೀವಿ ಸಂಬಂಧಪಟ್ಟಂಗೆ. ಇದೆಲ್ಲವೂ ಕೂಡ ಸರ್ಕಾರದಲ್ಲಿ ಆದೇಶ ಆಗಿದ್ರು ಕೂಡ, ಈ ಫೈಲ್ ಎಲ್ಲ ಮೂವ್ ಆಗಿದ್ರು ಕೂಡ ಇವತ್ತು ಕೂಡ ಅಪಾಯಿಂಟ್ ಮಾಡ್ಕೊಂಡಿಲ್ಲ. ಮಾಡಲಿಲ್ಲ ಅಂದ್ರೆ ನಿರಂತರವಾದಂತಹ ಹೋರಾಟನ ನಾವು ಮುಂದಿನ ವಾರದಿಂದ ಪ್ರಾರಂಭ ಮಾಡಬೇಕಾಗ್ತದೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಸರ್ಕಾರ ಕೊಡುತ್ತೆ.